ನಿಮ್ಗೆಲ್ಲ ಬಿಡಿ ಜತಿ ಹೆಸರು ಕೇಳಿದ್ದೀರಿ. ಅವರು ಈ ರಾಷ್ಟ್ರದ ರಾಷ್ಟ್ರಪತಿಗಳಾಗಿದ್ದರು, ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದರು. ವಿಲಾಸರಾವ್ ದೇಶಮುಖ್ ಕೇಳಿದಿರಿ, ಮಹಾರಾಷ್ಟ್ರದ ಮುಖ್ಯಮಂತ್ರಿ ಆಗಿದ್ದರು. ಅವರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದರು, ಅವರು ಮುಖ್ಯಮಂತ್ರಿ ಆಗಿದ್ದರು. ಬಿಡಿ ಜತಿಯವರು ಕೂಡ ನಮ್ಮ ರಾಜ್ಯದಲ್ಲಿ ಬಿಜಾಪುರ ಜಿಲ್ಲೆಯ ಒಬ್ಬ ಪಂಚಾಯತಿ ಅಧ್ಯಕ್ಷರಾಗಿದ್ದರು. ಅಂದ್ರೆ ಇವತ್ತು ಜವಾಹರ್ಲಾಲ್ ನೆಹರೂರವರು ನಮ್ಮ ಪ್ರಧಾನಮಂತ್ರಿಗಳಾಗಿದ್ದರು. ಅವರು ಕೂಡ ಅಲಹಾಬಾದ್ ಮುನ್ಸಿಪಾಲಿಟಿಯ ಅಧ್ಯಕ್ಷರಾಗಿ ಅವರು ಕೆಲಸವನ್ನ ಮಾಡ್ಕೊಂಡು ಬಂದರು. ಇವತ್ತು ತಾನೇ ನಾವು ಕೆಂಗಲ್ ಹನುಮಂತಯ್ಯನವ್ರಿಗೆ ನಾನು ಮುಖ್ಯಮಂತ್ರಿಗಳು ಹೋಗಿ ಗೌರವನ ಸಲ್ಲಿಸುವಂತ ಕಾರ್ಯಕ್ರಮ ಮಾಡಿ ಇಲ್ಲಿಗೆ ಬಂದೋ. ಅವರು ಕೂಡ ಬೆಂಗಳೂರು ನಗರದ ಮುನ್ಸಿಪಾಲಿಟಿ ಅಂದ್ರೆ CMCಗೆ ಅವರು ಕೂಡ ಅಧ್ಯಕ್ಷರಾಗಿ ಕೆಲಸವನ್ನು ಮಾಡಿದ್ರು. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಿಮ್ಮೆಲ್ಲರಿಗೂ ಕೂಡ ರಾಜೀವ್ ಗಾಂಧಿಯವರ 73ನೇ 74ನೇ ತಿದ್ದುಪಡಿಯ ಕಲ್ಪನೆ ಈ ದೇಶದಲ್ಲಿ ಭವಿಷ್ಯವನ್ನ ಗ್ರಾಮೀಣ ಪ್ರದೇಶದಲ್ಲಿ ಕೆಲಸ ಮಾಡಿದಂಥವ್ರಿಗೆ, ಸ್ಥಳೀಯ ಸಂಸ್ಥೆಯಲ್ಲಿ ಕೆಲಸ ಮಾಡಿದವ್ರಿಗೆ ನಾಯಕತ್ವವನ್ನು ಕೊಡಬೇಕು ಅನ್ನೋದು ಕಾಂಗ್ರೆಸ್ನ ಮೂಲ ಉದ್ದೇಶ. ಇದನ್ನು ತಾವೆಲ್ಲ ಗಮನದಲ್ಲಿ ಇಟ್ಕೊಂಡಿರ್ಬೇಕು. ಇವತ್ತು ನರೇಗಾ ಯೋಜನೆ ವಿಚಾರ ಇದೆ. ನಾನು ನನ್ನ ತಾಲೂಕಲ್ಲಿ, ನನ್ನ ಕ್ಷೇತ್ರದಲ್ಲಿ ಹೋದ ವರ್ಷ, ನೀವು ನಂಬ್ತಿರೋ ಬಿಡ್ತಿರೋ, ಒಂದು ವರ್ಷಕ್ಕೆ 250 ಕೋಟಿ ರೂಪಾಯಿ ಕೆಲಸ ಆಗುವಂತ ಕೆಲಸವನ್ನು ಮಾಡಿದೆ. ಏನೆಲ್ಲ ಗಾಬರಿ ಆಗ್ಬಿಟ್ರು, ಎಲ್ಲ ಬಿಜೆಪಿಯವರು ಬೇರೆ ಬೇರೆಯವರೆಲ್ಲ ಗಾಬರಿ ಆಗ್ಬಿಟ್ರು. ಸೆಂಟ್ರಲ್ ಗೌರ್ಮೆಂಟ್ ಅವರೆಲ್ಲ ಏನೋ DK ಶಿವಕುಮಾರ್ ಲೂಟಿ ಹೊಡೆದು ಬಿಟ್ಟವನೆ, ಸುಳ್ಳು ಬರೆದು ಬಿಟ್ಟವನೆ, ಏನೋ ಹೊಸದಾಗಿ ಏನೋ ಕ್ರಿಯೇಟ್ ಮಾಡ್ಬಿಟ್ಟಿದ್ದಾನೆ ಅಂಥೇಳಿ ಏನ್ ತಂಡ ಮೇಲೆ ತಂಡ ಬಂದ್ಬಿಡ್ತು. ಕೊನೆಗೆ ಒಂದು 25-30 ಎನ್ಕ್ವೈರಿ ಕೂಡ ಆಯ್ತು. ಹೆಂಗ್ ಮಾಡ್ದ, ಏನ್ ಸಾಧ್ಯ ಅಂತೇಳಿ. ನಾನು ಪ್ರತಿಯೊಂದು ಮನೆಗೂ ಕೂಡ ಸುಮಾರು 60-70 ಸಾವಿರ ಕುಟುಂಬಗಳಿಗೆ ಈ ನರೇಗಾ ಇಂದ, ಅವನಿಗೆ ಯಾರು ಜಮೀನಿಗೆ ಮಟ್ಟ ಮಾಡ್ಕೊಳ್ಳೋನ್ಗೆ, ಅವನಿಗೆ ಯಾರು ದನನ ಕಟ್ಟಿಗೆ ಕೊಟ್ಕೊಳ್ಳೋನ್ಗೆ, ಕೋಳಿ ಸಾಕೋನ್ಗೆ, ಆಶ್ರಯ ಮನೆಯವನಿಗೆ, ಇದು ನಮ್ಮ ಕಟ್ಟೆಗಳನ್ನ ನೀರು ಇಂಗುಗುಡ್ಡಿ ಮಾಡ್ಕೊಳ್ಳೋಕ್ಕೆ, ಇಲ್ಲ ಅಂದ್ರೆ ಅವನ್ನ ಅಣೆಕಟ್ಟನ್ನ ಕಟ್ಕೊಳ್ಳಿಕ್ಕೆ, ಪಿಕ್ ಡ್ಯಾಮ್ ಮಾಡ್ಕೊಳ್ಳಿಕ್ಕೆ, ಪಂಚಾಯತಿಗಳ ಆಫೀಸ್ ಇರ್ಬೋದು, ಪಂಚಾಯತಿ ಕಾಂಪೌಂಡು, ಗ್ರೌಂಡ್ಗಳು, ಪಾರ್ಕ್, ಏನೆಲ್ಲ ವ್ಯವಸ್ಥೆ ಇದೆ ಆ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಉಪಯೋಗವನ್ನು ಮಾಡುವಂತ ಕೆಲಸವನ್ನು ನಾನು ಮಾಡಿದ್ದೇನೆ. ಬೇಕಾದ್ರೆ ಸುಮಾರು ಜನ ಬಂದು, ನಮ್ಮ ತಾಲೂಕ್ ಪಂಚಾಯತಿಗಳು ಬಂದು, ಜನ ಬಂದು ನೋಡ್ಕೊಂಡು ಹೋಗಿ ಅಲ್ಲಿ ಮುಂದುವರ್ಸ್ಕೊಂಡು ಹೋಗಿದ್ದಾರೆ. ನಮ್ಮಲ್ಲಿ ಕೆಲಸ ಮಾಡೋದೇ ಇಲ್ಲ. ಒಂದೊಂದು ಮನೆಗೆ ಕುರಿ ಶೆಡ್ಗಳ ಕಟ್ಟಲಿಕ್ಕೆ 30,000-40,000 ರೂಪಾಯಿ ಕೂಡ ಪ್ರತಿಯೊಂದು ಕುಟುಂಬಕ್ಕೂ ಕೂಡ ನಾನು ಸಹಾಯ ಮಾಡುವಂತ ಕೆಲಸವನ್ನು ನಾನು ಮಾಡಿದೆ. ನಿಮ್ಮ ಶಕ್ತಿ ಏನಿದೆ ಅಂತಂದ್ರೆ, ಹಿಂದೆ ಒಬ್ಬ ಮಾಜಿ ಮುಖ್ಯಮಂತ್ರಿಗಳು ಹೆಸರು ಹೇಳೋದು ಬಿಡ, ಅವ್ರು ಏನ್ರಿ ಪಂಚಾಯತಿಯವ್ರನ್ನ ಉಪಯೋಗಿಸ್ಕೊಂಡು ಈ ನಮ್ಮ ಇದು ಸಂದರ್ಭದಲ್ಲಿ, ಯಾವ್ದ ಕೋವಿಡ್ ಸಂದರ್ಭದಲ್ಲಿ, ಇಲ್ಲ ನಮ್ಮ ರವಿ ಇಲ್ಲೇ ಇದ್ದಾರೆ, ಕೋವಿಡ್ ಸಂದರ್ಭದಲ್ಲಿ ಪ್ರತಿಯೊಂದು ಕುಟುಂಬಕ್ಕೆ ಸುಮಾರು 10,000 ರೂಪಾಯಿ ವೆಚ್ಚದ ಸಾಮಾನುಗಳು, ಆಹಾರ ಪದಾರ್ಥಗಳು, ತರಕಾರಿ ಪದಾರ್ಥಗಳು, ಮನೆ ಪದಾರ್ಥಗಳು ಎಲ್ಲ ಸೇರಿ 10,000 ರೂಪಾಯಿದು ಪಂಚಾಯತಿ ಹಣದಲ್ಲಿ ಕೊಡುವಂತ ಕೆಲಸವನ್ನ ನಾನು ಮಾಡಿದೆ. ನಮ್ಮ DC ಮೇಲೆಲ್ಲ ದೊಡ್ಡ ಕಂಪ್ಲೇಂಟ್ ಮಾಡ್ತಿದ್ದ. ನಾನು ಹೇಳಿದೆ, ಕಾನೂನು ಪುಸ್ತಕ ತೆಗೆದು ನೋಡು, ಸರ್ಕಾರಕ್ಕೂ ಇದಕ್ಕೂ ಸಂಬಂಧ ಇಲ್ಲ, ನಮ್ಮ ದುಡ್ಡು, ನಮ್ಮ ಹಣ, ನಮ್ಮ ವ್ಯಾಪಾರ, ನಾವು ಪಂಚಾಯತಿಯವ್ರು ತೀರ್ಮಾನ ಮಾಡಿದೀವಿ ಅಂತೇಳಿ ಎಲ್ಲ ಪಂಚಾಯತಿಯವ್ರ ಕೈಲೂ ರೆಸಲ್ಯೂಷನ್ ಮಾಡಿಸಿ ಜನರಿಗೆ ಹಂಚುವಂತ ಕೆಲಸವನ್ನ ನಾನು ಮಾಡಿದೆ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ, ಎಲ್ಲಿವರೆಗೂ ನಿಮ್ಮಲ್ಲಿ ಪ್ರಾಮಾಣಿಕತೆ ಇರ್ತದೋ, ಎಲ್ಲಿವರೆಗೂ ನಿಮ್ಗೆ ಬದ್ಧತೆ ಇರ್ತದೋ, ಆ ಬದ್ಧತೆಯಲ್ಲಿ ಇವತ್ತು ನೀವು ಕೆಲಸ ಮಾಡ್ಲಿಕ್ಕೆ ಅವಕಾಶ ಇದೆ. ಇವತ್ತು ಕೇಂದ್ರ ಸರ್ಕಾರ ನಾವು ನರೇಗಾ ತಂದಿದ್ದೇವೆ. ಈ ಒಂದು ನರೇಗಾ ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ನಾನು ಕೂಡ ಒಬ್ಬ ಭಾಗಿ. ಕೇಂದ್ರ ಸರ್ಕಾರದಲ್ಲಿ ನಾನು ಹೋಗಿ ಸೋನಿಯಾ ಗಾಂಧಿ ಅವ್ರ ಹತ್ರ, ಮನಮೋಹನ್ ಸಿಂಗ್ ಅವ್ರ ಹತ್ರ, ಆ ಡೆಲಿಗೇಷನ್ CP ಜೋಶಿ ಇದ್ರು. ಆಗ ಕೆಲವು ಗೈಡ್ಲೈನ್ಸು ಬಹಳ ಸ್ಟ್ರಿಕ್ಟ್ ಇತ್ತು, ಕಡಿಮೆ ಇತ್ತು. ಬೇರೆಯವರು ಜಮೀನ್ಗೆ ಹೋಗಿ ಕೂಲಿ ಮಾಡ್ಕೊಳ್ಳೋಕೆ ಕೆಲವರೆಲ್ಲ ಹಂಚಿದ್ರು, ಅವೆಲ್ಲ ಕೂಡ ಇತ್ತು. ನಾನು ಸಿದ್ದರಾಮಯ್ಯನವರು ನಾವೆಲ್ಲ ಬಳ್ಳಾರಿಗೆ ಹೋಗ್ತಿದ್ದಾಗ ಮೊಳಕಾಲ್ಮೂರು ಹತ್ರ ಒಂದು ಹಳ್ಳಿಲಿ ಒಂದು 50 ಜನ ಹೆಣ್ಮಕ್ಳು ಮಧ್ಯ ನಿಂತ್ಕೊಂಡು ಅವರ ಕಷ್ಟನ ಹೇಳ್ಕೊಂಡ್ರು, ಅವ್ರ ಕೂಲಿ ಹೋಗೋದ್ ಬಗ್ಗೆ ಹೇಳ್ಕೊಂಡ್ರು. ಆಗ ಕೊನೆಗೆ 50 ರೂಪಾಯಿ ಅನ್ನೋದಿತ್ತು.
ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.